ಎಷ್ಟು ರಶ್ ಆಯಿತು, ನಮಗೆ ಎಲ್ಲರಿಗೂ ಹೋಗಲಿಕ್ಕೆ ಅಷ್ಟು ಪೂರ್ತಿ ಎಲ್ಲರಿಗೂ ಕೂಡಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೋಗುವಾಗ ಗ್ರೂಪ್ ಹಾಗೆ ಡಿವೈಡ್ ಆಗಿ ಅಲ್ಲೇ ಹೋಗ್ಬಿಟ್ಟು, ಯಾಕಂದರೆ ಕಮ್ಮಿ 20-25 ಕಿಲೋಮೀಟರ್ಸ್ ಸ್ಟಾರ್ಟಿಂಗ್ ಹೋಗೋದು ರೋಡ್ಲೇ ನಾವು ಹೋಗೋದಿತ್ತು. ಬಟ್ ಪಾರ್ಕಿಂಗ್ದಿಂದ 20-25 ಕಿಲೋಮೀಟರ್ಸ್ ಬೈ ವಾಕ್ ಹೋಗಬೇಕಾಗಿತ್ತು. ನಾವು ಅಲ್ಲಿ ಹೋಗುವಾಗ ಗ್ರೂಪ್ ಆಗಿ ಹೋಗಿದ ಕೂಡಲೇ ಎಲ್ಲರದು ಒಂದು ಗ್ರೂಪ್ ಮಾಡಿದ್ದು ನಾವಲ್ಲೇ ಮಹಾಕುಂಭ ಮೇಳ ಅಂತ ಒಂದು ಗ್ರೂಪ್ ತೆಗೆದಿದ್ದು. ಅದು ಗ್ರೂಪ್ದಲ್ಲಿ ನಾವು ಕನೆಕ್ಟೆಡ್ ಇದ್ದು, ಬಟ್ ಎಲ್ಲರಿಗೂ ಕೂಡಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವ. ಅದಕ್ಕೆ ನಾವು ಡಿವೈಡ್ ಆಗಿ ಹೋಗ್ಬಿಟ್ಟಿದ್ದು. ಎಲ್ಲೆಲ್ಲೇ ಬೇರೆ ಬೇರೆ ಕಡೆಯಿಂದ ಟ್ರೈ ಮಾಡಿದ್ದು, ಎಲ್ಲೆಲ್ಲೇ ರೀಚ್ ಇದ್ದು ಅವರಿಗೆ ಎಲ್ಲೆಲ್ಲಿ ಲೊಕೇಶನ್ ಇತ್ತು ಅದನ್ನ ಗ್ರೂಪ್ದಾಗ ನಾವು ಹಾಕತ್ತಿದ್ದು. ನಾವು ರೀಚ್ ಆಗಿದ್ದು ಎಲ್ಲರೂ ಕಮ್ಮಿ 11-12 ಮಟ್ಟ ಅಲ್ಲೇ ರೀಚ್ ಆಗಿದ್ರು ನೈಟ್ಗೆ. ಆದ ನಂತರ ಬೇರೆ ಬೇರೆ ಘಾಟ್ ಇದ್ದು. ಅಲ್ಲಿ ಘಾಟದಲ್ಲಿ ನಾವು ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಬರುವಾಗ ಒಂದು ಪ್ರಯಾಗರಾಜದಲ್ಲಿ ಸೆಕ್ಟರ್ ಇದೆ 3-4. ಆ ಸೆಕ್ಟರ್ದಲ್ಲಿ ಒಂದು 9 ಪೀಪಲ್ ಒಂದು ಗ್ರೂಪ್ ಇತ್ತು ಅಲ್ಲಿ. ಅದರಲ್ಲಿ ಇವ್ರು ಮೃತ ಆಗಿದ್ದ ಅರುಣ್ ಕೊಪರ್ಡೆ, ಮಹಾದೇವಿ ಬಾವನೂರ, ಮತ್ತು ಜ್ಯೋತಿ ಹತ್ತರ್ವಾಟ ಮತ್ತು ಮೇಘಾ ಹತ್ತರ್ವಾಟ, ಇವರೆಲ್ಲರೂ ಅದರಲ್ಲೇ ಇತ್ತು. ಮತ್ತು 5 ಮಂದಿ ಇದ್ರು ಇದರಲ್ಲಿ. ಅವ್ರ 5 ಮಂದಿರಿಗೂ ಸ್ವಲ್ಪ ಹತ್ತಿದೆ, ಯಾಕಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ರಶ್ ಆಯಿತು. ರಶ್ದಾಗ आणि आम्ही तिघं चौघं जे काही हे झालं त्याच्यानंतर आम्हाला कर्नाटक सरकारकडून मीडियाकडून इतका आम्हाला फोन करून आमची चौकशी करण्यात आली. त्याच्यानंतर कर्नाटक सरकारकडून आम्हाला भरपूर DC ऑफिस, त्यानंतर जिल्हाधिकारी, भरपूर एस ऑफिसकडनं फोन करून आम्हाला वेळोवेळी कॉल करून आम्हाला समजावून सांगत होते की तुम्हाला काय लागते का, काय आहात, कसे आहात, आम्हाला भरपूर बरं वाटतं. मीडियाकडून मला तुम्हाला काय मदत करते का, तुम्हाला मीडियाकडून व्हिडिओ व्हायरल झाले. त्याच्यानंतर तिथे गेल्यानंतर सुद्धा आम्हाला